ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಜಾಗನ ಪರಿಚಯ ಮಾಡಿಸ್ಕೊಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಫೋಟೋ ಶೂಟು, ವಿಡಿಯೋ ಶೂಟ್ ಮಾಡೋ ಹಾಗಿಲ್ಲ, ಆದರೂ ಟ್ರೈ ಮಾಡ್ತೀನಿ. ಈ ಪ್ಲೇಸ್ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಹೇಳ್ತೇನೆ ಪ್ಲೇಸ್ ಯಾವುದು ಅಂತ. ನಿಮಗೆ ಯಾರಾದರೂ ಇಲ್ಲಿ ಬಂದು ಹೋದವರಿದ್ದರೆ, ನಿಮ್ಗೆ ಈ ಜಾಗ ಗೊತ್ತಿದ್ದರೆ ಕಮೆಂಟ್ ಮಾಡಿ ಪ್ಲೇಸ್ ಯಾವುದು ಅಂತ, ನಾನು ನಿಮಗೆ ಹೇಳ್ತೀನಿ. ಇದು ಸಾಕ್ಷಾತ್ ಶ್ರೀರಾಮ ಶಿವನಿಗೋಸ್ಕರ ತಪಸ್ಸು ಮಾಡಿದಂತಹ ಜಾಗ, ತುಂಬ ಪ್ರಸಿದ್ಧಿ ಪಡೆದಂಥ ಜಾಗ. ಒಂದು ಕಾಡಿನ ಪ್ರದೇಶ ಇದು. ಕಾಡಿನ ಪ್ರದೇಶದಲ್ಲಿ ಬೆಟ್ಟದಲ್ಲಿದೆ ಈ ದೇವಸ್ಥಾನ. ಶಿವಾಯ ಓಂ ನಮಃ ಶಿವಾಯ. ದೇವಸ್ಥಾನದ ಒಳಗಡೆ ಏನಿದ್ದೀನಿ, ಸೌಂಡ್ ಎಕೋ ಆಗ್ತಾ ಇರ್ಬೋದು ನಿಮಗೆ. ಸೌಂಡ್ ಎಕೋ ಕೇಳುತ್ತಿಲ್ಲ. ಶ್ರೀ ಸಾಕ್ಷಾತ್ ಶಿವನ ದೇವಸ್ಥಾನ ಇದು. ನೋಡಿ, ಪೂರ್ತಿ ಬೆಟ್ಟ ಇದೆ. ಬೆಟ್ಟದ ಕೆಳಗಡೆ ದೇವಸ್ಥಾನ ಮಾಡಿರೋದು, ಒಳಗಡೆ. ನೋಡಿ ಫ್ರೆಂಡ್ಸ್, ಪೂರ್ತಿ ಯಾವ ಊರಿಲ್ಲ, ಏನಿಲ್ಲ, ಮಧ್ಯೆ ಬೆಟ್ಟದಲ್ಲಿರೋದು ಈ ದೇವಸ್ಥಾನ. ಅದು ಸಾಕ್ಷಾತ್ ಶಿವನ ಗಂಗೆ ಅಂತಾನೆ ಪವಿತ್ರವಾದಷ್ಟು ಒಂದು ಹೆಸರು ಪಡೆದಿದೆ ಅದು. ಅಲ್ಲಿ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಒಂದು ಕಾಯಿನನ್ನು ಹಾಕಿದರೆ ಅದು ಈಡೇರುತ್ತೆ ಅಂತ ಒಂದು ಪ್ರತೀತಿ. ಈ ಜಾಗದ ಹೆಸರು ತೀರ್ಥರಾಮೇಶ್ವರ. ನೋಡಿ, ಹೆಸರು ಎಷ್ಟು ವಿಶೇಷವಾಗಿದೆ. ಹೆಸರಿಗೆ ತಕ್ಕಂಗೆ ಜಾಗನೂ ಕೂಡ ವಿಶೇಷವಾಗಿದೆ. ಇದು ಸಾಕ್ಷಾತ್ ಶಿವನೇ ಅವನಿಗೆ ಪ್ರತ್ಯಕ್ಷವಾಗಿ ಒಂದು ದರ್ಶನ ನೀಡಿದಂತೆ, ಶ್ರೀರಾಮಚಂದ್ರನಿಗೆ. ನಾನು ಲೇಟಾಗಿ ಬಂದಿರೋದಕ್ಕೆ ಸ್ವಲ್ಪ ಡೋರ್ ಕ್ಲೋಸ್ ಆಗಿದೆ ಆಲ್ರೆಡಿ. ಆ ಕಡೆ ಓಪನಿಂಗ್ ಇದೆ, ತೋರಿಸಿದ್ನಲ್ಲ, ಅದು ಓಪನ್ ಇದೆ. ಇದು ಕ್ಲೋಸ್ ಆಗಿದೆ ಡೋರ್. ಇದು 3 ಗಂಟೆ ಒಳಗಡೆ ಬರಬೇಕಿತ್ತು ನಾನು. ಫ್ರೆಂಡ್ಸ್, ಡೋರ್ ಕ್ಲೋಸ್ ಆಗಿದೆ, ಆದ್ರೂ ನಾನು ದರ್ಶನ ಮಾಡಲೇಬೇಕು ಅಂತ ಬರ್ತಿದ್ದೀನಿ. ಡೋರ್ ಓಪನ್ ಮಾಡ್ತೀನಿ, ನೋಡೋಣ ಯಾರು ಏನಾದರೂ ಅಂತಾರನೋ ಪರವಾಗಿಲ್ಲ, ಅಂದರೂ ಪರವಾಗಿಲ್ಲ, ದರ್ಶನ ಮಾಡಲೇಬೇಕು ಅಂತ ಡೋರ್ ಓಪನ್ ಮಾಡ್ತಿದ್ದೀನಿ ನಾನೇ. ಇಲ್ಲಿ ಯಾರೂ ಇಲ್ಲ, ಪೂಜಾರು ಇಲ್ಲ, ಸ್ವಾಮಿಗಳು ಇಲ್ಲ, ನಾನೇ ಓಪನ್ ಮಾಡ್ತಿದ್ದೀನಿ. ಓಂ ನಮಃ ಶಿವಾಯ. ಸಾಕ್ಷಾತ್ ತೀರ್ಥಲಿಂಗೇಶ್ವರ ಸ್ವಾಮಿ. ನಾನೇ ಓಪನ್ ಮಾಡಿದೆ. ನೋಡಿ, ಇಲ್ಲಿ ಬರೆದಿದೆ ಶ್ರೀ ಕಾಶಿ ಗಂಗಾ ಮಾತಾ ಅಂತ. ಮಳೆ ಬಂದರೂ ಬಿಟ್ಟರು, ಬರಗಾಲ ಬಿದ್ದರೂ ಈ ನೀರು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀರು ಮಾತ್ರ ಖಾಲಿ ಆಗಲ್ಲ, ಇದೇ ಥರನೇ ಬರ್ತಾ ಇರುತ್ತೆ. ವರ್ಷದ 365 ದಿನಾನೂ ಇಲ್ಲಿ ನೀರು ಇದೇ ಥರ ಬರ್ತಾ ಇರುತ್ತೆ. ಅದು ಎಲ್ಲಿಂದ ಬರ್ತಾ ಇರುತ್ತೆ, ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೊಂಥರ ನಿಗೂಢ ರಹಸ್ಯ. ಅದು ಸಾಕ್ಷಾತ್ ಶಿವನ ಗಂಗೆಯಿಂದನೇ ನೀರು ಬರ್ತಾ ಇದೆ ಅಂತಲೇ ಎಲ್ಲರೂ ತಿಳ್ಕೊಂಡಿದ್ದಾರೆ. ಪವಿತ್ರವಾದ ನೀರು ಅಂತ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಪ್ರಸಾದ ಅಂದ್ಕೊಂಡು ಬಾಟ್ಲಲ್ಲಿ ತಗೊಂಡು ಹೋಗ್ತಾರೆ. ಇವತ್ತಿಗೂ ಆ ನೀರು ನಿಂತಿಲ್ಲ. ಇಲ್ಲಿ ವಿಡಿಯೋ ಶೂಟ್ ಮಾಡೋ ಹಾಗಿಲ್ಲ, ಅದಕ್ಕೆ ಸ್ಲೋ ವಾಯ್ಸಲ್ಲಿ ಮಾತಾಡ್ತಿದ್ದೀನಿ. ಇಲ್ಲಿ ಫೋಟೋ ಶೂಟು, ವಿಡಿಯೋ ಶೂಟು ಮಾಡೋ ಹಾಗಿಲ್ಲ. ಫೋಟೋ ಶೂಟ್, ವಿಡಿಯೋ ಶೂಟ್ ಇದು ಪ್ರೊಹಿಬಿಟೆಡ್, ನಿಷೇಧಿಸಲಾಗಿದೆ. ಆದ್ರೂ ಏನೋ ಟ್ರೈ ಮಾಡಿ ವಿಡಿಯೋ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿ ಬಂದಿರಲ್ಲ ಅಂತ ಅನಿಸುತ್ತೆ ನನಗೆ, ಯಾಕಂದರೆ ಅವ್ರು ಕಣ್ತಪ್ಪಿಸಿ ವಿಡಿಯೋ ಮಾಡಬೇಕಲ್ಲ.
ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಹೇಗಿದೆ, ಇಷ್ಟ ಆಯಿತಾ ಇಲ್ವಾ. ಆದಷ್ಟು ಟ್ರೈ ಮಾಡಿದ್ದೀನಿ ವಿಡಿಯೋ ಮಾಡೋಕ್ಕೆ, ಬಟ್ ಅಲ್ಲಿ ವಿಡಿಯೋ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಅವ್ರು ಕಣ್ಣು ತಪ್ಪಿಸಿ ವಿಡಿಯೋ ಮಾಡಬೇಕಾಗಿತ್ತು, ಹಾಗಾಗಿ ಅಷ್ಟು ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಯೂಟ್ಯೂಬರ್ಸ್ಗಳಿಗೆ ಎಂಕರೇಜ್ ಕೊಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.